ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಸೋಮವಾರ ಮಾರ್ನಿಂಗು ನನ್ನ ಮಕ್ಕಳಿಬ್ಬರು ಸೇರ್ಕೊಂಡು ಗಾಡಿ ತೊಳಿತಾ ಇದ್ದಾರೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಗಾಡಿ ಸೆಕೆಂಡ್ಸಲ್ಲಿ ತೊಗೊಂಡ್ವಿ. ಏನಾಯಿತು ಎಷ್ಟಾಯಿತು ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ಕಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ಸೋಮವಾರ ಮಾರ್ನಿಂಗು ಇಬ್ಬರು ಗಾಡಿ ತೊಳಿತಾಯಿದ್ರು. ಗಾಡಿ ತೊಳೆಯುವಾಗ ಬೆಳಗ್ಗೆನೇ ನಾನು ಮನೆಯಲ್ಲೇ ಇದ್ದೆ, ತಿಂಡಿ ಎಲ್ಲ ಮಾಡ್ತಾಯಿದ್ದೆ. ಹಾಗೆ ಗಾಡಿಯೆಲ್ಲ ತೊಳೆದು ಚಿಕ್ಕವಳು ಟೈಮ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋದ್ಲು. ಹಾಗೆ ನಾನು ಮತ್ತು ದೊಡ್ಡವಳಿಬ್ಬರು ದೇವಸ್ಥಾನದ ಹತ್ರ ಬಂದಿದ್ದೀವಿ ಗಾಡಿ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಅವಳನ್ನ ಗಾಡೀಲಿ ನೀನು ಹೋಗಿರು, ನಾನು ಪೂಜೆ ಸಾಮಾನು ತಗೊಂಬತ್ತೀನಿ ಅಂತ ಹೇಳಿದೆ. ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದೆ. ಹಾಗೆ ಬಂದು ಇಲ್ಲಿ ಪೂಜೆನ ಮಾಡಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಮನೆಯವರು ಬಂದರು, ಬಟ್ ಅವ್ರು ಸ್ನಾನ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಏನು ಮಾಡಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರ ಕೈಲಿ ಬ್ಯಾಗೆಲ್ಲ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಆಫೀಸಿಂದ ನನ್ನ ಕರ್ಕೊಂಡೋಗಕ್ಕೆ ಬಂದಿದ್ನಲ್ಲ ಹುಡುಗ, ಅವನ್ನ ವಿಡಿಯೋ ಮಾಡಪ್ಪ ಅಂತ ಹೇಳಿದೆ. ಅವ್ನು ಮಾಡ್ತಾ ಇರೋದು ಇದು ವಿಡಿಯೋ. ಹಾಗೆ ದೇವಸ್ಥಾನ, ನಮ್ಮ ಏರಿಯಾದಲ್ಲಿ ಶಿವನ ದೇವಸ್ಥಾನ ಇದೆ. ಆ ಶಿವನ ದೇವಸ್ಥಾನದ ಹತ್ರ ನಿಂತ್ಕೊಂಡು ಪೂಜೆ ಅಂದರೆ ಅಲ್ಲಿ ಪೂಜೆ ಮಾಡಿಸಿದ್ದೀವಿ ನಾವು. ಸಿಂಪಲ್ಲಾಗೆ ಪೂಜೆ ಮಾಡಿಸಿದ್ವಿ. ಹೊಸ ಗಾಡಿ ಇನ್ನೆಲ್ಲ ಸೆಕೆಂಡ್ಸಲ್ಲೇ ತೊಗೊಂಡಿರೋದು. ಬಟ್ ಆದ್ರೂ ಒಂದು ಖುಷಿ. ಆದರೆ ನನಗೆ ಗಾಡಿ ಓಡಿಸೋದಕ್ಕೆ ಬರೋಲ್ಲ, ಇನ್ಮೇಲೆ ಕಲಿಬೇಕು. ಇದಕ್ಕೆ ನಾನೇ ಅಮೌಂಟ್ ಕೊಟ್ಟಿರೋದು. ಮುಂಚೆ 2 ಗಾಡಿ ತೊಗೊಂಡಿದ್ರು ನಮ್ಮ ಮನೆಯವ್ರು. 2 ಅಂತ ಅಲ್ಲ, ತುಂಬ ಮುಂಚೆ ಒಂದು ಗಾಡಿ ತೊಗೊಂಡಿದ್ರು, ಅದನ್ನು ಮಾರಿದ್ರು. ಆಮೇಲೆ ಇದಕ್ಕೆ ಮುಂಚೆ ಒಂದು ಗಾಡಿ ಇತ್ತು, ಅದನ್ನು ಮಾರಿಬಿಟ್ರು. ಹಾಗಾಗಿ ಅವ್ರ ದುಡ್ಡಲ್ಲಿ ಅವ್ರು ತೊಗೊಂಡ್ರೆ ಅವ್ರ ಹೆಸರಲ್ಲಿ ಇದ್ದರೆ ಮಾರಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಸ್ರಿಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅಮೌಂಟು ಕೂಡ ನಾನೇ ಪೇ ಮಾಡಿದ್ದೀನಿ. ನಾನು ಕಲಿಬೇಕು, ಜೊತೆಗೆ ನನ್ನ ಮಗಳನ್ನು ಓಡಿಸ್ತಾಳೆ ಮತ್ತು ನಮ್ಮ ಮನೆಯವರು ಓಡಿಸ್ತಾರೆ. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಅಲ್ಲಿ ನಿಂತಿದ್ದಾರೆ ನೋಡಿ, ಅವರೇ ನಮ್ಮ ಮನೆಯವರು. ಗಾಡಿ ಅಂದರೆ ನಾವು ಪೂಜೆ ಮಾಡ್ತಿದ್ವಲ್ಲ, ಹಾಗಾಗಿ ಬ್ಯಾಗ್ ಇಟ್ಕೊಂಡು ನಿಂತಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಈಚೆಯಿಂದ ಹಿಂಗೆ ಹೋಗ್ಬಿಟ್ಟೆ. ಕೆಲ್ಸಕ್ಕೆ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಇವತ್ತೇ RTOಗೂ ಹೋಗಬೇಕಿತ್ತು. RTOದಲ್ಲಿ ಗಾಡಿ ನನ್ನ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಲೇಟ್ ಹೋದರೆ ಮತ್ತು RTOಗೆ ಹೋಗೋಕ್ಕೆ ಪರ್ಮಿಷನ್ ಕೊಡೋಲ್ಲ ಅಂತ ಹೇಳಿ ಹಂಗೋ ಅವ್ರು ಪೂಜಾರಿ ಕೇಳ್ತಿದ್ರಂತೆ, ಇಲ್ಲಿ ನಿಮ್ಮಮ್ಮ ಬಂದಿಲ್ವಾ ಅಂತ. ಒಳಗಡೆ ಹೋದಾಗ ನನ್ನ ಮಗಳು ಇಲ್ಲ ಅಂತ ಹೇಳೋಳೆ. ನನ್ನ ಮಗಳೇ ದಕ್ಷಿಣೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮತ್ತು ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದಾಳೆ. ಈ ಥರ ಕಾಯಿ ಹೊಡೆಯುವಾಗ ಕೇಳಿದ್ರು ಯಾರು ಇಲ್ವಾ ಬೇರೆಯವರು ಅಂತ ಹೇಳ್ಬಿಟ್ಟು. ನಾನು ನಮಗೆ ಮಗಳು ಮಗ ಎಲ್ಲ ಅವಳೆಯ ಅಂತ ಹೇಳಿದೆ. ಯಾಕಂತಂದರೆ ಗಂಡು ಮಕ್ಳು ಇಲ್ದವ್ರಿಗೆ ಎಲ್ಲ ಅವರೇ ಅಂತ ಹೇಳ್ತಾರೆ. ಹಾಗೆ ಕೈ ಆಯೆಲ್ಲ ನೀಳ್ಸಾದ್ಮೇಲೆ ಹೆಣ್ಮಕ್ಳು ಕಾಯಿನ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ ಬಿಟ್ಟು ಅಂತ ಇದ್ದಾನಲ್ಲ, ಅವನ ಕೈಲಿ ಕೊಡಿಸಿದ್ರು. ಅಂದರೆ ಅವನ್ನ ಹೊಡಿ ಅಂತ ಹೇಳ್ಬಿಟ್ಟು. ಅವನು ಹಿಂದಿಯವನು, ಈಡ್ಗಾಯಿ ಹೊಡಿಬೇಕಿತ್ತು. ಅವನಿಗೆ ಗೊತ್ತಿಲ್ಲ ಈಡ್ಗಾಯಿ ಹೊಡಿಬೇಕು ಅಂತ ಹೇಳ್ಬಿಟ್ಟು. ತಿರ್ಗಾ ಅವನು ಪೂಜೆ ಮಾಡಿಬಿಟ್ಟು ಹಾಗೆ ಕಾಯಿ ಹೊಡಿತಾರಲ್ಲ ಹಂಗೆ ಹೊಡೆದ. ಆಮೇಲೆ ಹೇಳ್ತಾಯಿದ್ರು ಇಲ್ಲ ಹಿಂಗೆ ಹೊಡಿಬೇಕಿತ್ತು ಅಂತವರು ಸಾರಿ ಹೇಳ್ತಾಯಿದ್ರು. ಆದರೆ ಅವನು ಅರ್ಥ ಆಗಲಿಲ್ಲ, ಸುಮ್ಮನೆ ಹೊಡೆದ. ನಾನು ಹೇಳಿದೆ ಅವರಿಗೆ, ಇವರು ಹಿಂದಿಯವರು, ಇವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಹಿಂದಿಲೇ ಹೇಳಿದ್ರು, ಆದರೆ ಅಷ್ಟೊತ್ತಿಗೆ ಆಲೆ ಕಾಯಿ ಹೊಡೆದೆಲ್ಲ ಇಟ್ಟು ಆಗೋಗಿತ್ತು. ಹಾಗೆ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ನಾನು ಆಫೀಸಿಗೆ ಹೋದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಇದು ನನ್ನ ಮೊದಲನೇ ಗಾಡಿ ನನ್ನ ಹೆಸರಲ್ಲಿ. ಹಾಗೆ ನಾನು ಪರ್ಚೇಸ್ ಮಾಡಿರ್ತಕ್ಕಂಥ ಸೆಕೆಂಡ್ಸಲ್ಲಿ, ಹೊಸದು ಪರ್ಚೇಸ್ ಮಾಡಿಲ್ಲ. ಹಾಗೆ ಇದು ಎಷ್ಟಾಯ್ತಪ್ಪ ಅಂದರೆ 46 ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.